ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲೇಬರ್ ಚಾಪ್ಟರ್ನ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಪಾರ್ಟ್ 1 ಅಲ್ಲೇ ರೆಡಿಯಾಗಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ನೋಡಿ, ಯಾಕಂದರೆ ಡೈರೆಕ್ಟಾಗಿ ಪಾರ್ಟ್ 2 ನೋಡಿದ್ರೇನು ಅರ್ಥ ಆಗೋದಿಲ್ಲ. ನಾವು ಪಾರ್ಟ್ 1ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಒಂದ್ಸಲ ಗ್ಲಾನ್ಸ್ ಮಾಡಿಬಿಡೋಣ. ಲೇಬರ್ ಅಂದ್ರೇನು, ಡಿವಿಷನ್ ಆಫ್ ಲೇಬರ್ ಅಂದರೆ ಏನು, ಆಮೇಲೆ ಲೇಬರಲ್ಲಿ ಬರೋ 2 ಕ್ಯಾಟಗರೀಸ್, ವಿತ್ ಪೇ ವಿತೌಟ್ ಪೇ, ಅದನ್ನ ನಾವು ಪಾರ್ಟ್ 1ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಸೆಕೆಂಡ್ ಕ್ಯಾಟಗರಿ ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್ನ ಈ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಕನಾಮಿ, 3 ಟೈಪ್ಸ್ ಆಫ್ ಎಕನಾಮಿ ಇದೆಯಲ್ಲ, ಯಾವ್ಯಾವ್ದು ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರಿಷರಿ ಎಕನಾಮಿ, ಅದ್ರ ಬಗ್ಗೆ ಪಾರ್ಟ್ 1ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಪಾರ್ಟಲ್ಲಿ ನಾವು ಡಿಸ್ಕಸ್ ಮಾಡೋದು ಇಷ್ಟೇ, ನೀಟಾಗಿ ನೆನ್ಪಿಟ್ಕೊಳ್ಳಿ. ಆರ್ಗನೈಸ್ ಸೆಕ್ಟರ್ ಅಂದ್ರೇನು, ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೇನು, ಅನ್ಆರ್ಗನೈಸ್ ಸೆಕ್ಟರ್ ಎದುರಿಸುವಂಥ ತೊಂದರೆಗಳೇನು ಅಷ್ಟೇ ಡಿಸ್ಕಸ್ ಮಾಡೋದಿಲ್ಲಿ. ಏನೇನು ಅನ್ಆರ್ಗನೈಸ್ ಸೆಕ್ಟರ್ ಎದುರಿಸೋ ತೊಂದರೆ: ಮೈಗ್ರೇಷನ್, ಸೋಷಿಯಲ್ ಸೆಕ್ಯೂರಿಟಿ, ಲೀಗಲ್ ಫ್ರೇಮ್ವರ್ಕ್, ಚೈಲ್ಡ್ ಲೇಬರ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್ಸ್. 5 ಪ್ರಾಬ್ಲಮ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಪಾಯಿಂಟ್, ಆರ್ಗನೈಸ್ ಸೆಕ್ಟರ್ ಅಂದ್ರೇನು. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಕ್ವೆರೀಸ್ ಇದ್ದರೆ ಕೂಡ ನೀವು ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ, ಓಕೆನಾ. ಈಗ ಸ್ಟಾರ್ಟ್ ಮಾಡೋಣ. ಆರ್ಗನೈಸ್ ಸೆಕ್ಟರ್ ಅಂದ್ರೇನು: ಸೆಕ್ಟರ್ ವಿಚ್ ಈಸ್ ಎನ್ರೋಲ್ಡ್ ಆಸ್ ಪರ್ ದ ಲಾ ಆಫ್ ಗವರ್ಮೆಂಟ್ ಆ್ಯಂಡ್ ಪ್ರೊವೈಡೆಡ್ ಫಿಕ್ಸ್ಡ್ ವೇಜಸ್ ಆ್ಯಂಡ್ ಫೆಸಿಲಿಟೀಸ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ. ಈ ಸೆಕ್ಟರಲ್ಲಿ, ಆರ್ಗನೈಸ್ ಸೆಕ್ಟರಲ್ಲಿ ಯಾವ್ಯಾವ ಲೇಬರರ್ಸ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೇನಾದರೂ ತೊಂದರೆ ಆದರೆ ಅವ್ರ ಪರವಾಗಿ ಲಾ ಇದೆ. ಅಂದರೆ ಲಾ ಅಂದ್ರೇನು, ಗವರ್ಮೆಂಟ್ ಅವ್ರ ಪರವಾಗಿದೆ, ಮತ್ತು ಅವ್ರಿಗೆ ಫಿಕ್ಸ್ಡ್ ವೇಜಸ್ ಸಿಗುತ್ತೆ. ಫಸ್ಟ್ ಕ್ವಾಲಿಟಿ ಏನು, ಅವ್ರ ಜೊತೆ ಗವರ್ಮೆಂಟ್ ಇದೆ. ಅವ್ರಿಗೆ ಏನಾದರೂ ತೊಂದರೆ ಆದರೆ ಲಾಗಳಿದ್ದಾವೆ, ಅವರು ಕೇಸ್ ಫೈಲ್ ಮಾಡಿ ಅವ್ರಿಗೂ ತೊಂದರೆನ ಸರಿ ಮಾಡ್ಕೋಬೋದು. ಆಮೇಲೆ ಪ್ರೊವೈಡೆಡ್ ಫಿಕ್ಸ್ಡ್ ವೇಜಸ್, ಯಾರ್ಯಾರು ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಫಿಕ್ಸ್ಡ್ ವೇಜಸ್ ಇದೆ. ತಿಂಗಳಿಗೆ 20,000 ಮಾತಾಡಿದ್ರೆ 20,000ನೇ. ಓನರ್ ಅವಾಗ ಈ ವರ್ಷ ಈ ತಿಂಗಳು ಏನು ಅಷ್ಟೊಂದು ವ್ಯಾಪಾರ ಆಗಿಲ್ಲಪ್ಪ, ಒಂದು 18,000 ತಗೋ ಅಂತ ಕೊಡೋ ಹಾಗಿಲ್ಲ. ಆ ರೀತಿ ಏನು ನಡೆಯೋದಿಲ್ಲ ಇಲ್ಲಿ. ಫಿಕ್ಸ್ಡ್ ವೇಜಸ್, ಎಷ್ಟು ಮಾತಾಡಿರ್ತಾರೋ ಅಷ್ಟೇ ಸಂಬಳ ಕೊಡ್ತಾರೆ ಇಲ್ಲಿ, ಅದರಲ್ಲಿ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಫೆಸಿಲಿಟೀಸ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ, ಇವ್ರಿಗೆ ಗೌರ್ಮೆಂಟ್ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದೆಯಲ್ಲ ಅದೆಲ್ಲ ಇವ್ರಿಗೆ ಸಿಗುತ್ತೆ. ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದೆ ಗೌರ್ಮೆಂಟ್ ಅಂದರೆ ಮಿನಿಮಮ್ ವೇಜಸ್ ಆ್ಯಕ್ಟ್. ಮಿನಿಮಮ್ ವೇಜಸ್ ಆ್ಯಕ್ಟ್ ಇದು ಯಾವಾಗ ಬಂದಿದ್ದು? 1971ನಲ್ಲಿ. ಏನಿದ್ರ ಪ್ರಕಾರ ಮಿನಿಮಮ್ ವೇಜಸ್ ಅಂದರೆ, ಇವಾಗ ಒಂದು ಮಿನಿಮಮ್ ಲೆವೆಲ್ ಇರುತ್ತೆ, ಇಷ್ಟು ಸಂಬಳ ನೀವು ಕೊಡಲೇಬೇಕು ಒಂದು ಲೇಬರರ್ಗೆ ಅಟ್ಲೀಸ್ಟ್ ನೀವು 5,000ನ ಕೊಡಲೇಬೇಕು ಸಂಬಳನ. ಆ ರೀತಿ ಇರುತ್ತೆ ಒಂದು ಮಿನಿಮಮ್ ಲೆವೆಲ್ ಇರುತ್ತಲ್ಲ, ಅದನ್ನ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಡಿಸೈಡ್ ಮಾಡ್ತೀವಿ. ಮತ್ತು ಇನ್ನೊಂದು ಫೆಸಿಲಿಟೀಸ್ ಏನು, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದೆ. ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅವ್ರ ಪರವಾಗಿದೆ. ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್, ನಿಮ್ಮ ಸುತ್ತಮುತ್ತ ಯಾರಾದರೂ ಮಾತಾಡ್ಕೊತಿರ್ತಾರಲ್ಲ, PF ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಂತ. PF ಅಂದ್ರೇನು, ಪ್ರಾವಿಡೆಂಟ್ ಫಂಡ್ ಅಂದರೆ ಇಲ್ಲಿ ಆ ಲೇಬರರ್ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೋಸ್ಕರ ಅಂತ ಒಂದು ಸಮ್ ರೆಡಿಯಾಗಿರುತ್ತೆ, ಅಂದರೆ ಒಂದು ಅಮೌಂಟ್ ರೆಡಿಯಾಗಿರುತ್ತೆ, ಅದೇ PF, ಓಕೆನಾ. ಇದು ಕೂಡ ಒಂದು ಫೀಚರ್. ಆರ್ಗನೈಸ್ ಸೆಕ್ಟರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಈ ಫೀಚರ್ಸ್ ಎಲ್ಲ ಸಿಗುತ್ತೆ. ಮತ್ತು ಏನೇನು ಇನ್ನೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಏನೇನಿದೆ ಆರ್ಗನೈಸ್ ಸೆಕ್ಟರಲ್ಲಿ ಅಂತ ಅಂದರೆ, ನೀವು ಇವಾಗ ಒಂದು ಆರ್ಗನೈಸ್ ಸೆಕ್ಟರ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ಏನಾದರೂ ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಅದಕ್ಕೆ ಗೌರ್ಮೆಂಟಿಂದ ಫಸ್ಟ್ ಪರ್ಮಿಷನ್ ತೊಗೊಳ್ಳೇಬೇಕು. ನೀವು ಫಸ್ಟ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಬೇಕು, ಅದು ಫಸ್ಟ್ ಕ್ವಾಲಿಟಿ. ಆಮೇಲೆ ನೀವು ಗೌರ್ಮೆಂಟ್ಗೆ ಪ್ರತಿ ವರ್ಷ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕು. ಆಮೇಲೆ ಇವಾಗ ಯಾರಾದರೂ ಅಣ್ಣನ ರಕ್ಕಂದ್ರೆ ಹೇಳ್ತಿರ್ತಾರಲ್ಲ, ಓವರ್ ಟೈಮ್ ಅಂದರೆ OT ಮಾಡಿಸಿದ್ರಿ ಇವತ್ತು ಅಂದರೆ, ಇವಾಗ ಒಂದು ಜಾಬ್ಗೆ ವರ್ಕಿಂಗ್ ಅವರ್ಸ್ ಇರುತ್ತೆ. ವರ್ಕಿಂಗ್ ಅವರ್ಸ್ ಎಷ್ಟಿರುತ್ತೆ ಅಂದರೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ. ಅವ್ರೇನಾದರೂ 5 ಗಂಟೆ ಬದಲು 7 ಗಂಟೆವರೆಗೂ ಕೆಲಸ ಇಕ್ಕಿದ್ರು ಅಂದರೆ ಅಲ್ಲಿಗೇನಾಯಿತು, ಅವರು 2 ಅವರ್ಸ್ ಎಕ್ಸ್ಟ್ರಾ ವರ್ಕ್ ಮಾಡಿದ್ದಾರೆ ಅಂತ ಅರ್ಥ. ಆ 2 ಅವರ್ಸ್ ಏನಿದೆಯಲ್ಲ ಅದು ಓವರ್ ಟೈಮ್ ಆಯಿತು, ಅವರು ಜಾಬ್ ಅವರ್ಸ್ಗಿಂತ ಮೀರಿದ ಟೈಮ್ ಆಯಿತು. ಸೊ ಅದಕ್ಕೇನಾಗುತ್ತೆ, ಆ ಕಂಪ್ನಿ ಅವ್ರಿಗೆ ದುಡ್ಡು ಕೊಡಬೇಕು, ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಸಂಬಳ ಕೊಡಬೇಕು, OT ಪೇಮೆಂಟ್ ಅಂತ. ಇದೇ OT ಅಂದರೆ ಓವರ್ ಟೈಮ್. ಆಮೇಲೆ ಇನ್ನೊಂದು ಕ್ವಾಲಿಟಿ, ಲಾಸ್ಟ್ ಕ್ವಾಲಿಟಿ ಏನು, ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯಿ ಆ್ಯಂಡ್ ವರ್ಕರ್ ಈಸ್ ಗೈಡೆಡ್ ಬೈ ಲೀಗಲ್ ಪ್ರೊವಿಷನ್ಸ್. ಅಂದರೆ ಇವಾಗ ಕೆಲಸಗಾರ ಮತ್ತು ಓನರ್ ಇಬ್ಬರು ಮಧ್ಯೆನೂ ಯಾವ ಥರ ರಿಲೇಷನ್ಶಿಪ್ ಇರುತ್ತೆ ಅಂದರೆ, ಅದನ್ನು ಕಾನ್ಸ್ಟಿಟ್ಯೂಷನ್ ಗೈಡ್ ಮಾಡುತ್ತೆ, ಲಾ ಗೈಡ್ ಮಾಡುತ್ತೆ. ಅಂದರೆ ಇವಾಗ ಇವ್ರಿಗೆ ಮಿನಿಮಮ್ ವೇಜಸ್ ಆ್ಯಕ್ಟ್ಸ್ನ ನೀವು ಕೊಡಲೇಬೇಕು, PF ಕೊಡಲೇಬೇಕು, OT ಪೇಮೆಂಟ್ನ ನೀವು ಕಟ್ಕೊಡ್ಲೇಬೇಕು ಅಂತ ಗೌರ್ಮೆಂಟ್ ಸ್ವಲ್ಪ ಲಾ ಮಾಡಿದೆ.
ಇದೆ ಅದನ್ನ ಈ ವರ್ಕರು ಫಾಲೋ ಮಾಡಬೇಕು, ಎಂಪ್ಲಾಯಿ ಫಾಲೋ ಮಾಡಬೇಕಾಗತ್ತೆ. ಇದು ಆರ್ಗನೈಸ್ ಸೆಕ್ಟರಿನ ಫೀಚರ್ಸ್. ನೆಕ್ಸ್ಟ್ ಏನು ಬರುತ್ತೆ? ಎಸ್, ಅನ್ಆರ್ಗನೈಸ್ ಸೆಕ್ಟರ್ ನೋಡೋಣ. Yes, what is unorganized sector? Sector in which legal provisions don't govern. Relation between the employee and owner is not guided by government. ಇಲ್ಲಿ ಗೌರ್ಮೆಂಟ್ ತಲೆ ಹಾಕೋದಿಲ್ಲ. ಅಂದರೆ ಇವಾಗ ನೀವೆಲ್ಲಾದರೂ ವ್ಯವಸಾಯ ಕೂಡ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಬರುತ್ತೆ. ಮತ್ತು ಈ ಬೀಡಿ ರೋಲ್ ಮಾಡ್ತಿರ್ತಾರೆ, ಮತ್ತು ಊದ್ಗಡ್ಡಿ ಎಲ್ಲ ಮಾಡ್ತಿರ್ತಾರಲ್ಲ, ಅದೆಲ್ಲ ಅನ್ಆರ್ಗನೈಸ್ ಸೆಕ್ಟರ್ಸಲ್ಲೇ ಬರೋದು ಅವೆಲ್ಲ. ಸೊ ಅದರಲ್ಲಿ ಏನು ಅಂದರೆ ಅವರು ಇವಾಗ ಏನಾದರೂ ಕೆಲಸಗಾರಂಗೆ ಲೇಬರ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಆಗ ಗೌರ್ಮೆಂಟ್ ಅವ್ರ ರಕ್ಷಣೆಗೆ ಬರಲ್ಲ. ಅಂದರೆ ಇವಾಗ ಒಂದು ಇದರಲ್ಲೇ ತೊಗೊಳ್ಳಿ, ವ್ಯವಸಾಯದಲ್ಲೇ ತೊಗೊಳ್ಳಿ. ಬೆಳಿಗ್ಗೆ ಅವ್ರು 10 ಗಂಟೆಗೆ ಹೋದ್ರು, 4 ಗಂಟೆಗೆ ವಾಪಸ್ ಬರಬೇಕಿತ್ತು, 6 ಗಂಟೆಗೆ ಬಂದರು. ಅವ್ರಿಗೆ ಏನಿವಾಗ ಅವ್ರಿಗೆ ದಿನಗೂಲಿ ಕೊಡೋದು ನೆನಪಿರಲಿ. ಇದರಲ್ಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಅವ್ರಿಗೆ ಕೊಡೋದು ಡೈಲಿ ವೇಜಸ್. ಅಂದರೆ ಅವರು ಒಂದು ದಿನ ಬಂದ್ರೆ ಅವ್ರಿಗೆ 400 ರೂಪಾಯಿ ಕೊಡಬೇಕಿತ್ತಾ, 400 ರೂಪಾಯಿ ಕೊಟ್ಟರು, ಅಲ್ಲಿಗೆ ಮುಗೀತು. ಆ ರೀತಿ ಅವ್ರಿಗೆ ದಿನಗೂಲಿ ಕೊಡೋದು. ಎಸ್, ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನೋ ನೀಡ್ ಆಫ್ ರಿಜಿಸ್ಟ್ರೇಷನ್. ಇಲ್ಲಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ನೀವು ಯಾವುದಾದ್ರೂ ಒಂದು ಅನ್ಆರ್ಗನೈಸ್ ಸೆಕ್ಟರ್ ವ್ಯವಸಾಯ ಮಾಡಿಸ್ತಿದ್ದೀರಾ ಅಂದರೆ ಆವಾಗ ರಿಜಿಸ್ಟ್ರೇಷನ್ ಏನೂ ಬೇಕಾಗಿಲ್ಲ. ನೀವು ಗೌರ್ಮೆಂಟ್ ಹತ್ರ ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಮತ್ತು ಇಲ್ಲಿ ತಿಂಗಳಲ್ಲಿ ಸಂಬಳ ಕೊಡೋದಿಲ್ಲ. ಡೈಲಿ ವೇಜಸ್ ಅಂದರೆ ಇವಾಗ ದಿನಕ್ಕೆ 400 ರೂಪಾಯಿ ಮಾತಾಡಿರ್ತಾರೆ ಅಂದರೆ 400 ಕೊಡ್ತಾರೆ. ಹಾಗೆ ಅದು ಎಷ್ಟೊಂದು ಸಲ ಅವ್ರು 400 ರೂಪಾಯಿ ಮಾತಾಡಿದ್ರೆ ಅದು ಕೊಡೋದಿಲ್ಲ. ಇವಾಗ ಏನಕ್ಕೆ ಕೊಡೋಲ್ಲ ಅಂದರೆ ಅಯ್ಯೋ ಕೆಲಸನೇ ಇಲ್ಲಪ್ಪ, ನಾವು ಕೆಲಸಕ್ಕೆ ಕರೆದಿರೋದೇ ದೊಡ್ಡ ವಿಷಯ, ತಗೋ ಅಂತ 350 ರೂಪಾಯಿ ಕೈ ಕೊಟ್ಬಿಡ್ತಾರೆ. ಸೊ ಇದು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಮಾತ್ರ ಆಗೋದು. ಆರ್ಗನೈಸ್ ಸೆಕ್ಟರಲ್ಲಾದರೆ ಅವ್ರು ಗೌರ್ಮೆಂಟಿಗೆ ಅಪೀಲ್ ಮಾಡ್ಬೋದು. ಸೊ ಇಲ್ಲಿ ಬಿಲೋ ಮ್ಯಾಂಡೇಟ್ರಿ ಪೇ ಫಿಕ್ಸ್ಡ್ ಬೈ ಗೌರ್ಮೆಂಟ್. ಈಗ ಗೌರ್ಮೆಂಟು ದಿನಗೂಲಿ ಮಾಡೋರಿಗೆ 400 ರೂಪಾಯಿ ಸಂಬಳ ಕೊಡಬೇಕು, ಅದು ಮಿನಿಮಮ್ ಅಂತ ಹೇಳಿರುತ್ತೆ ಅಂದ್ಕೊಳ್ಳಿ. ಅವರು 350 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಕೊಡ್ತಾರೆ. ಈ ರೀತಿ ಕಮ್ಮಿನೇ ಸಂಬಳ ಕೊಡ್ತಾರೆ, ಹೇಳ್ದಷ್ಟು ಕೊಡೋದಿಲ್ಲ ಜಾಸ್ತಿ ಸಲ. ಮೆಜಾರಿಟಿ ಲೇಬರರ್ಸ್ ಆರ್ ಆಫ್ ಅನ್ಆರ್ಗನೈಸ್ ಸೆಕ್ಟರ್. ಇಂಡಿಯಾದಲ್ಲಿರುವಂಥ 3% ಲೇಬರರ್ಸ್ ಎಲ್ಲ ಕೆಲಸ ಮಾಡೋದು ಅನ್ಆರ್ಗನೈಸ್ ಸೆಕ್ಟರ್ಸಲ್ಲೇ. ಸೊ ಈ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಎಷ್ಟೊಂದು ತೊಂದರೆಗಳಿದೆ. ಏನೇನು ತೊಂದರೆ ಅನುಭವಿಸ್ತಾರೆ ಅನ್ಆರ್ಗನೈಸ್ ಸೆಕ್ಟರಲ್ಲಿರೋ ಲೇಬರರ್ಸ್ ಅಂದರೆ ಮೈಗ್ರೇಷನ್, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಸರ್ಚ್ ಆಫ್ ವರ್ಕ್ ಆ್ಯಂಡ್ ನೋ ಸೋಷಿಯಲ್ ಸೆಕ್ಯೂರಿಟಿ. ಇವಾಗ ನೀವು ಮನೆ ಕಟ್ಟೋರ್ನೆಲ್ಲ ನೋಡಿರ್ತೀರಲ್ಲ, ಅವರು ಏನು ಮಾಡ್ತಿರ್ತಾರೆ, ಒಂದು ಬಿಲ್ಡಿಂಗ್ ಆಯಿತು ಅಂದರೆ ನೆಕ್ಸ್ಟು ಬೇರೆ ಜಾಗಕ್ಕೆ ವೇಕೇಟ್ ಆಗ್ತಾರೆ, ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಾರೆ. ಅಂದರೆ ಇದರಿಂದ ಏನು ಗೊತ್ತಾಯ್ತು ನಮಗೆ ಅಂದರೆ ಅವ್ರಿಗೊಂದು ಪರ್ಫೆಕ್ಟ್ ಜಾಗ ಅಂತ ಇಲ್ಲ ಉಳಿಯೋದಕ್ಕೆ. ಈ ಜಾಗ ಬೇಕು ಅಂತ ಆ ರೀತಿ ಏನೂ ಇಲ್ಲ. ಇವಾಗ ನಾವಂದರೆ ತೊಗೊಳ್ಳಿ, ಮನೆ ಕಟ್ಸಿರ್ತೀವಿ, ಇದೇ ನಮ್ಮ ಪರ್ಮನೆಂಟ್ ಜಾಗ, ಇದೇ ನಮ್ಮ ಮನೆ ಅಂತ ನಾವು ಫಿಕ್ಸ್ ಆಗಿರ್ತೀವಿ. ಆದರೆ ಅವರು ಮನೆ ಕಟ್ಟೋರೆಲ್ಲ ಆ ರೀತಿ ಅಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೆಲಸ ಮುಗಿದ್ಮೇಲೆ ಹೋಗ್ತಾ ಇರ್ತಾರೆ. ಆಮೇಲೆ ಅವರು ಮುಂದೆ ಹೋಗೋ ಜಾಗದಲ್ಲಿ ಗೊತ್ತಿಲ್ಲ, ಅವ್ರಿಗೇನು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಅಂದರೆ ಏನು, ಅವ್ರೇನಾದರೂ ಒಂದು ಬಿಲ್ಡಿಂಗ್ ಕಟ್ಟಿ ಹೋಗಿ ಇನ್ನೊಂದು ಜಾಗಕ್ಕೆ ಹೋದ್ರು ಅಂದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಸರಿಯಾಗಿ ಮನೆ ಸಿಗುತ್ತೋ ಇಲ್ವೋ, ಅವ್ರ ಹೆಲ್ತ್ ಸರಿ ಇರುತ್ತೋ ಇಲ್ವೋ, ಅವ್ರ ಹತ್ರ ದುಡ್ಡಿರುತ್ತೋ ಇಲ್ವೋ, ಆಮೇಲೆ ಅಲ್ಲಿ ವಾಟರ್ ಫೆಸಿಲಿಟೀಸ್, ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ವೋ, ಆಮೇಲೆ ಊಟ ಸಿಗುತ್ತೋ ಇಲ್ವೋ, ಆಮೇಲೆ ಈಕ್ವಲ್ ಆಪರ್ಚುನಿಟಿ ಫಾರ್ ವರ್ಕ್. ಅವ್ರೇನಾದರೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆದರು ಅಂದರೆ ಅವ್ರಿಗೆ ಗ್ಯಾರಂಟಿನೇ ಇರೋದಿಲ್ಲ ಅವ್ರಿಗಲ್ಲಿ ಕೆಲಸ ಸಿಗುತ್ತೋ ಇಲ್ವೋ ಅಂತ. ಏನೋ ನಂಬಿಕೆ ಮೇಲೆ ಹೋಗಬೇಕಾಗತ್ತೆ. ಈ ರೀತಿ ಸೋಷಿಯಲ್ ಇನ್ಸೆಕ್ಯೂರಿಟಿ ಇರುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ, ಸೋಷಿಯಲ್ ಇನ್ಸೆಕ್ಯೂರಿಟಿ ಇರುತ್ತಿಲ್ಲಿ. ಓಕೆನಾ? ಇದು ಯಾವ್ಯಾವ್ದು ಇವಾಗ 2 ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿರೋದು. ಎಸ್, ನೀವು ಹೇಳಿ ನನ್ನ ಜೊತೆಗೆ ಯಾವ್ಯಾವ್ದದು. ಮೈಗ್ರೇಷನ್ ಆ್ಯಂಡ್ ಸೋಷಿಯಲ್ ಇನ್ಸೆಕ್ಯೂರಿಟಿ ಆರ್ ದ 2 ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ ಸೆಕ್ಟರ್. ಇನ್ನು 3ನ ನೆಕ್ಸ್ಟ್ ಪೇಜಲ್ಲಿ ಡಿಸ್ಕಸ್ ಮಾಡೋಣ. ಎಸ್, ಲೀಗಲ್ ಫ್ರೇಮ್ವರ್ಕ್. ಇಲ್ಲೇನಾಗುತ್ತೆ, ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಲೀಗಲ್ ಫ್ರೇಮ್ವರ್ಕ್ ಇರೋದಿಲ್ಲ. ಮಿನಿಮಮ್ ವೇಜಸ್ ಆ್ಯಕ್ಟ್ ಒಂದೇ ಇವ್ರ ಪರವಾಗಿರೋದು. ಅಂದರೆ ಇವಾಗ ದಿನಗೂಲಿ ಮಾಡೋರಿಗೆ ಮಿನಿಮಮ್ ಇಷ್ಟು ಸಂಬಳ ಕೊಡಲೇಬೇಕು, ಅದೊಂದೇ ಆ್ಯಕ್ಟ್ ಅವ್ರ ಪರವಾಗಿರೋದು. ಅದು ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ದು 1971 ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಎಷ್ಟೊಂದು ಸಲ ಇವಾಗ ನಾನು ನಿಮ್ಗೆ ಹಿಂದೆ ಒಂದು ಎಕ್ಸಾಂಪಲ್ ಕೊಟ್ಟೆ, 400 ರೂಪೀಸ್ ಕೊಡ್ತೀವಿ ಅಂದ್ಬಿಟ್ಟು 350 ಕೊಟ್ಬಿಟ್ರು ಅಂತ. ಸೊ ಈ ರೀತಿ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಕೆಲಸ ಮಾಡೋರಿಗೆ PF ಸಿಗೋದಿಲ್ಲ. PF ಅಂದರೆ ಪ್ರಾವಿಡೆಂಟ್ ಫಂಡ್. ಆರ್ಗನೈಸ್ ಸೆಕ್ಟರಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತಲ್ಲ ಅದಿಲ್ಲಿ ಇರೋದಿಲ್ಲ. ಯಾವ್ಯಾವ ಫೆಸಿಲಿಟೀಸ್ ಇರುತ್ತೆ ಆರ್ಗನೈಸ್ ಸೆಕ್ಟರಲ್ಲಿ? PF ಪ್ರಾವಿಡೆಂಟ್ ಫಂಡ್ ಕೊಡ್ತಾರೆ. ಆಮೇಲೆ OT ಪೇಮೆಂಟ್, ಓವರ್ ಟೈಮ್ ಮಾಡಿದ್ರೆ ಅವರಿಗೆ ದುಡ್ಡು ಕೊಡ್ತಾರೆ. ಆಮೇಲೆ ಇನ್ನೊಂದು ಯಾವುದು,
ESI ನೀವು ಎಷ್ಟೊಂದು ಸಲ ಕೇಳಿರ್ತೀರ ESI ಇದೆ ನಮ್ಮದು ಅಂತ ಮಾತಾಡ್ತಿರ್ತಾರೆ ಯಾರಾದರೂ. ESI ಅಂದ್ರೇನು? ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್. ಅವರ ಹೆಲ್ತ್ಗೆ ಇವಾಗ ಒಬ್ಬ ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರು, ಆರ್ಗನೈಸ್ ಅಲ್ಲಿ ಕೆಲಸ ಮಾಡೋರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಅವರಿಗೆ ESI ಇರುತ್ತೆ, ಅಂದರೆ ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಈ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಈ ಫೆಸಿಲಿಟಿ ಇರೋದಿಲ್ಲ. ಇವೆಲ್ಲ ಮಿಸ್ಸಿಂಗ್ ಆಗಿರ್ತವೆ. PF ಇರಲ್ಲ, OT ಇಲ್ಲ, ESI ಇಲ್ಲ. ಸೊ ಟೋಟಲ್ ಆಗಿ ಅವ್ರಿಗೆ ಇನ್ಸೆಕ್ಯೂರ್ ಆಗಿರ್ತಾರೆ. ಚೈಲ್ಡ್ ಲೇಬರ್ ನೀವು ಕೇಳೇ ಇರ್ತೀರ ಇದನ್ನ. ಚಿಲ್ಡ್ರನ್ ವರ್ಕ್ ಇನ್ ಅನ್ಹೆಲ್ತಿ ಎನ್ವೈರ್ಮೆಂಟ್ ಇನ್ ಮೆನಿ ಸೆಮಿ ಸ್ಕಿಲ್ಡ್ ಆರ್ ಅನ್ಸ್ಕಿಲ್ಡ್ ಜಾಬ್ಸ್. ಇವಾಗ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಅದು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ? ಮೈನಿಂಗ್ ಇಂಡಸ್ಟ್ರೀಸ, ಮೈನಿಂಗ್ ಮಾಡೋ ಕಡೆ ಎಲ್ಲ ವರ್ಕ್ ಮಾಡ್ತಾರೆ. ಆಮೇಲೆ ಕ್ರ್ಯಾಕರ್ ಫ್ಯಾಕ್ಟ್ರಿ, ಪಟಾಕಿ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗಳಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸೊ ಮೈನಿಂಗ್ ಮಾಡೋ ಕಡೆ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆದರೆ, ಅಂದರೆ ಇವಾಗ ಅವ್ರಿಗೇನಾದರೂ ಲಂಗ್ ಕ್ಯಾನ್ಸರ್ ಬಂದುಬಿಡ್ತು ಅಂದ್ಕೊಳ್ಳಿ. ಮೈನಿಂಗ್ ಮಾಡೋ ಕಡೆ ಇದೇ ಮೇಜರ್ ಪ್ರಾಬ್ಲಮ್. ಚಿಕ್ಕ ಮಕ್ಕಳು ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ತುಂಬ ಬೇಗ ಲಂಗ್ ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ. ಮತ್ತು ಕ್ರ್ಯಾಕರ್ ಫ್ಯಾಕ್ಟ್ರಿ, ಯಾರಿಗೆ ಗೊತ್ತು, ಯಾವಾಗಾದರೂ ಏನಾದರೂ ಬೆಂಕಿ ಬಿದ್ದು ಪೂರ್ತಿ ಫ್ಯಾಕ್ಟ್ರಿನೇ ಸುಟ್ಟೋಗ್ಬಿಡ್ಬೋದು. ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಕೋಇನ್ಸಿಡೆನ್ಸಲ್ಲಿ ಆಗೋಗುತ್ತೆ. ಆಗ ಅವ್ರ ಲೈಫ್ಗೆ ಏನೂ ಗ್ಯಾರಂಟಿ ಇರೋದಿಲ್ಲ. ಅವ್ರು ಸತ್ತೋದ್ರೆ ಅಥವಾ ಅವ್ರಿಗೇನಾದರೂ ತುಂಬ ದೊಡ್ಡ ಆಕ್ಸಿಡೆಂಟ್ ಆಗೋದ್ರೆ ಅವ್ರ ಲೈಫಿಗೆ ಗ್ಯಾರಂಟಿನೇ ಇರೋದಿಲ್ಲ. ಆ ರೀತಿ ಆಗೋಗುತ್ತೆ ಚೈಲ್ಡ್ ಲೇಬರಲ್ಲಿ. ಮತ್ತು ಇಲ್ಲಿ ಕೆಲಸ ಮಾಡಿಸ್ಕೊಳ್ಳೋರು, ಓನರು ಜಾಸ್ತಿ ಕೆಲಸ ಮಾಡಿಸ್ಕೊತಾರೆ, ಕಮ್ಮಿ ಸಂಬಳ ಕೊಡ್ತಾರೆ. ಇವಾಗ ಅಡಲ್ಟ್, ಯಾರನ್ನ ನಾವು ಅಡಲ್ಟ್ ಅಂತೀವಿ? ಅಬೋ 18 ಇಯರ್ಸ್ನ ನಾವು ಅಬೋ 18 ಇಯರ್ಸಲ್ಲಿ ಇರ್ತಾರಲ್ಲ ಅವ್ರನ್ನ ನಾವು ಅಡಲ್ಟ್ ಅಂತೀವಿ. ಅವರು ಈ ಮಕ್ಕಳಷ್ಟೇ ಕೆಲಸ ಮಾಡಲಿ, ಅವ್ರಿಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ? ಅವ್ರಿಗೆ ಇವ್ರಿಗಿಂತ ಜಾಸ್ತಿ ಪೇಮೆಂಟ್ ಕೊಡ್ತಾರೆ. ಆದರೆ ಇಲ್ಲೇನಾಗುತ್ತೆ, ಮಕ್ಕಳು ಅವರು ಅಡಲ್ಟ್ ಸಮಾನಕ್ಕೆ ಕೆಲಸ ಮಾಡಿದ್ರು ಅವ್ರಿಗೆ ಸಿಗೋ ಪೇಮೆಂಟ್ ಕಮ್ಮಿನೇ. ಸೊ ಇಲ್ಲೇನಾಗುತ್ತೆ, ಚಿಲ್ಡ್ರನ್ ಬಿಕೇಮ್ ವಿಕ್ಟಿಮ್. ಇವರು ಓನರ್ಗಳ ಕೆಟ್ಟ ಉದ್ದೇಶ ಇರುತ್ತಲ್ಲ, ಕಮ್ಮಿ ಸಂಬಳ ಕೊಡಬೇಕು, ನಾನು ದುಡ್ಡು ಉಳಿಸ್ಕೋಬೇಕು ಅಂತ ಓನರ್ಗಳು ಏನು ಕೆಟ್ಟ ಉದ್ದೇಶ ಇರುತ್ತಲ್ಲ, ಅದಕ್ಕೆ ಮಕ್ಕಳು ಗುರಿಯಾಗೋಗ್ಬಿಡ್ತಾರೆ ಇಲ್ಲಿ. ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್ನ. ವುಮೆನ್ ಇಲ್ಲಿ ಕೆಲಸ ಮಾಡ್ತಾರೆ. ವುಮೆನ್ ಎಲ್ಲ ಪಾರ್ಟ್ಸಲ್ಲೂ ಎಲ್ಲ ಫೀಲ್ಡ್ ಆಫ್ ಸೊಸೈಟಿಲೂ ಕೆಲಸ ಮಾಡ್ತಾರೆ, ಎಷ್ಟೊಂದು ಜಾಬ್ಗಳಿಗೆ ಹೋಗ್ತಾರೆ. ಅವರು ಜಾಸ್ತಿ ಯಾವ ಕಡೆ ಆರ್ಗನೈಸ್ ಸೆಕ್ಟರ್ಗೆ ಹೋಗ್ತಾರೋ ಅನ್ಆರ್ಗನೈಸ್ ಸೆಕ್ಟರ್ಗೆ ಹೋಗ್ತಾರೆ ಕೆಲಸಕ್ಕೆ ಅಂದರೆ ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ ಅವ್ರು ಹೋಗೋದು. ಅವರು ಡೊಮೆಸ್ಟಿಕ್ ಹೆಲ್ಪರ್ಸ್, ಅಂದರೆ ಏನೇನು ಒಂಥರ ಲೋ ಲೆವೆಲ್ ಜಾಬ್ಸ್ ಮಾಡ್ತಾ ಇರ್ತಾರೆ. ಎಲ್ಲೋ 100% 5%, 10% ಮೇಲ್ವರ್ಗದಲ್ಲಿ ಕೆಲಸ ಮಾಡಿದ್ರು ಮೋಸ್ಟ್ ಆಫ್ ದ ಇಂಡಿಯನ್ ವುಮೆನ್ಸ್ ವರ್ಕ್ ಇನ್ ಅನ್ಆರ್ಗನೈಸ್ ಸೆಕ್ಟರ್. ಸೊ 2014 and 15 ಇದೊಂದು ಸೆನ್ಸಸ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. 2014 and 15 ಏನೋ ಒಂದು ಸೆನ್ಸಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು ಗೊತ್ತಾಗಿದೆ ಅಂದರೆ 77% ಆಫ್ ವುಮೆನ್ ಆರ್ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟೆಡ್. ಅಂದರೆ ನಮ್ಮ ದೇಶದಲ್ಲಿರುವಂತಹ 77% ಹೆಂಗಸರು ಸೆಕ್ಷುಯಲ್ ಹ್ಯಾರಾಸ್ಮೆಂಟ್ಗೆ ಒಳಗಾಗ್ತಿದ್ದಾರೆ. ಇದು ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ನಾವು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಮತ್ತು ಆರ್ಗನೈಸ್ ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಎನಿ ಕ್ವರೀಸ್ ಡೂ ಕಮೆಂಟ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯರ್ ಕಮೆಂಟ್.